ನಾವು ವಿಷ್ಣುವರ್ಧನ್ ಅಭಿಮಾನಿ. ಸುಮಾರು 1972ರಿಂದನೂ ಅಭಿಮಾನಿ. ಅವ್ರು ಏನೇನು ಕಾಸ್ಟ್ಯೂಮ್ಸ್ ಹಾಕ್ಕೊಳ್ತಾರೆ, ಏನೇನು ಮಾಡ್ತಾರೆ, ಅದೇ ರೀತಿ ನಾವು ಮೊದಲಿಂದನೂ ನಮ್ಮ ತಂದೆ ವಿಷ್ಣುವರ್ಧನ್ ಅಂದರೆ ಭಾಳ ಇಷ್ಟಪಡೋರು. ಆ ವಿಷ್ಣುವರ್ಧನ್ ಅಂದರೆ ನಮಗೆ ಒಂಥರ ರೋಮಾಂಚನ. ನಾವು ಆ್ಯಕ್ಚುಲಿ ವಿಷ್ಣುವರ್ಧನ್ ಥರ ಇರಬೇಕು ಅನ್ನೋದಿರಲಿಲ್ಲ. ಅಚಾನಕ್ಕಾಗಿ ಒಂದು ಕಾಲದಲ್ಲಿ ಹೆಲ್ಮೆಟ್ ತೆಗೆದುಬಿಟ್ಟು ಕ್ಯಾಪ್ ತೆಗೆದುಬಿಟ್ಟು ಹೆಲ್ಮೆಟ್ ಹಾಕ್ಕೊಂಡು ಗಾಡಿ ಓಡಿಸೋವಂಥ ಪ್ರಮಾಣ ಬಂತು. ಆಗ ನಾವು ಈ ಕ್ಯಾಪ್ ಯೂಸ್ ಮಾಡಿದ್ವಿ. ಈ ಕ್ಯಾಪ್ ಯೂಸ್ ಮಾಡಿದ್ಮೇಲೆ ನೋಡಿದವರೆಲ್ಲ ಬರೀ ವಿಷ್ಣುವರ್ಧನ್ ಥರ ಕಾಣ್ತೀರಾ ನೀವು ಒಂದು ಸಲ ಪ್ರೋಗ್ರಾಮ್ ಕೊಡಿ ಅಂದರು. ಸುಮಾರು ಕಡೆ ಪ್ರೋಗ್ರಾಮ್ಸ್ ಕೊಟ್ಟಿದ್ದೀವಿ. ಬಟ್ ನಾವು ವಿಷ್ಣುವರ್ಧನ್ ದೊಡ್ಡ ಫ್ಯಾನು. ಸುಮಾರು ಏನಿಲ್ಲ ಅಂದರೆ 40 ವರ್ಷದಿಂದ ಅವ್ರ ಫ್ಯಾನೇ ನಾವು. ಫಿಲಮ್ ಸೂಪರ್ ಆಗಿದೆ, ನೋಡೋಕ್ಕೆ ಮಾತ್ರ ತುಂಬ ಚೆನ್ನಾಗಿದೆ. ನಾನು ವಿಷ್ಣುವರ್ಧನ್ ತಾತನ ದೊಡ್ಡ ಫ್ಯಾನು. ಅವರಂದರೆ ನಂಗೆ ತುಂಬ ಇಷ್ಟ. ತುಂಬ ಚೆನ್ನಾಗಿ ಬಂದಿದೆ ಫಿಲಮು. ನಮ್ಮ ಅಪ್ಪನೇ ಅದನ್ನು ಕಲರಿಂಗ್ ಎಡಿಟ್ ಎಲ್ಲ ಮಾಡಿರೋದು. ನಾನು ನೋಡಿದ್ದೀನಿ, ತುಂಬ ಚೆನ್ನಾಗಿದೆ ಮಾತ್ರ ಫಿಲಮು. ನನಗೆ ತುಂಬ ಇಷ್ಟ ಆಯಿತು ಫಿಲಮು. ನಮಸ್ಕಾರ. ಸಿನಿಮಾ ಚೆನ್ನಾಗಿದೆ. ನನ್ನ ಹೆಸರು ಯತೀಶ್ ಕುಮಾರ್ ಅಂತ. ಈ ಸಿನಿಮಾ ಕಲರಿಂಗ್ ಪೂರ್ತಿ ನಾನೇ ಮಾಡಿರೋದು. ಹೊಸ ತಂತ್ರಜ್ಞಾನ ಏನು ಬೇಕು 5.1 ಮತ್ತು DI ಎಲ್ಲ ಮಾಡಿ ಒಳ್ಳೆ ಔಟ್ಪುಟ್ ಕೊಟ್ಟಿದ್ದೀವಿ. ಪ್ರೇಕ್ಷಕರು ಚೆನ್ನಾಗಿ ಖುಷಿಯಾಗಿದ್ದಾರೆ. ಸಿನಿಮಾ ನಾನು ನೋಡಿದ್ದೀನಿ, ಚೆನ್ನಾಗಿದೆ. ಆಮೇಲೆ ಹೊಸಬರ ಸಿನಿಮಾಗೆ ಏನು ಪ್ರಶಂಸೆ ಇರುತ್ತಲ್ವ, ವಿಷ್ಣು ಸಾರ್ಗೆ ಅವತ್ತಿಂದ ಇವತ್ತರೆಗೂ ಆ ಕ್ರೇಜ್ ಇದೆ. ಬರೀ ಸಿಂಹ ಅಂತಾರಲ್ಲ, ಆ ಥರ ವಿಷ್ಣು ಸಾರ್ ಸದಾ ಎಲ್ಲರಿಗೂ ಮಾರ್ಗದರ್ಶಿಯಾಗಿರ್ತಾರೆ. ಇದೆಲ್ಲ ಯಾವ ಸಿನಿಮಾಗಳು ಬರಬೇಕು ಅಂತೀರಾ? ಆ್ಯಕ್ಚುಲಿ ಸಾರ್ದು ಒಂದು ದಾದಾ ಬರಬೇಕು. ದಾದಾ ಸಿನಿಮಾ ಬಂದರೆ ಚೆನ್ನಾಗಿರುತ್ತೆ. ಅಂದರೆ ಅವರು 1-2 ಸಿನಿಮಾಗಳೆಲ್ಲ ಯಜಮಾನ ಆಗಲಿ, ಸೂರ್ಯವಂಶ ಆಗಲಿ, ಸಿನಿಮಾಗಳೆಲ್ಲ ನೋಡಿ ಒಂದು ಮನಸ್ಸು ಸೆಳೆಯುತ್ತೆ. ಆ ಥರ ಕಲಾವಿದರು ಬೇಕು. ಅವತ್ತು ಒಬ್ಬರೇ ಇವತ್ತು ಒಬ್ಬರೇ, ಮುಂದಕ್ಕೆ ಅವ್ರ ನೆನಪಲ್ಲಿ ನಾವು ಕೂಡ ಇರ್ತೀವಿ. ಸರ್, 28 ವರ್ಷದ ಹಳೆ ಸಿನಿಮಾ ಅಂತ ನಾವು ಹೇಳಲ್ಲ. ಸಿನಿಮಾನೇ. ಯಜಮಾನ್ರೆ ಯಾವಾಗ ಬಂದರು ಯಜಮಾನ್ರೆ. ಸಿನಿಮಾ ಬಗ್ಗೆ ಹೇಳೋದು ಅಂದರೆ ಹೊಸ ಸಿನಿಮಾ ಅಲ್ಲ ಇದು, ಎಲ್ಲರೂ ನೋಡಿರೋದೆ. ಇವತ್ತು 3:30ಕ್ಕೆ ಟಿ ವಿಲೂ ಹಾಕಿದ್ದಾರೆ ಸಿನಿಮಾ. ಆ 3:30ಕ್ಕೆ ಟಿ ವಿಲಿ ಹಾಕಿದ್ರು ಈ ಕ್ರೇಜ್ ಇದೆ ಅಂದರೆ ಆ ಕ್ರೇಜ್ಗೆ ಬಾಪ್ ಅಂದರೆ ದಾದಾ ಒಬ್ಬರೇ. ಇನ್ನು ಈ ಸಿನಿಮಾ ಬಂದ್ಬಿಟ್ಟು ಹೆಣ್ಮಕ್ಳಿಗೆ ತುಂಬ ಮನ್ಸಿಗೆ ಹತ್ರ ಆಗಿರೋ ಸಿನಿಮಾ. ಹೆಣ್ಮಕ್ಳಿಗೆ ತುಂಬ ಮನ್ಸಿಗೆ ಹತ್ರ ಆಗಿರೋ ಸಿನಿಮಾ. ಇನ್ನೊಂದು, ನಾನು ಬೇರೆ ಪ್ರೊಡ್ಯೂಸರ್ಗಳು ಏನು ಕೇಳ್ಕೊತೀನಿ ಅಂದರೆ, ವಿಷ್ಣು ದಾದಾ ಅವ್ರ ಸಿನಿಮಾಗಳು ಆ್ಯಕ್ಷನ್ ಸಿನಿಮಾ ತುಂಬ ಇದೆ, ರಿಲೀಸ್ ಮಾಡಿ ಅಂತ ಕೇಳ್ಕೊತೀನಿ. ಜೈ ವಿಷ್ಣು ದಾದಾ. ಸಿನಿಮಾ ಸೂಪರ್ ಆಗಿದೆ. ಇದು ಆ ಕಾಲಕ್ಕೆ 25 ವಾರ ಓಡಿರೋ ಸಿನಿಮಾ. ಹೆಣ್ಣು ಮಕ್ಕಳು ಬಂದು ನೋಡೋಂಥ ಸಿನಿಮಾ. ಅಭಿಮಾನಿಗಿಂತನೂ ಹೆಣ್ಣು ಮಕ್ಕಳು ಬರಬೇಕು. ನಮಗೆ ಸಡನ್ನಾಗಿ ಬಿಟ್ಟಿದ್ದಾರೆ. ಚೆನ್ನಾಗಿದೆ ಪಿಕ್ಚರು, ಸೂಪರಾಗಿ ಓಡಬೇಕು. ನೋಡೋಣ, ಭಗವಂತನ ಆಶೀರ್ವಾದ ಚೆನ್ನಾಗಿ ಓಡಲಿ. ಸಾಹಸ ಸಿಂಹ ವಿಷ್ಣು ಮಹಾರಾಜ್ ಜೈ. ಈಗ ನೆಕ್ಸ್ಟು ಉಪೇಂದ್ರ ಅವ್ರ ಸಿನಿಮಾ ಬರ್ತಾಯಿದೆ. ಬರ್ತಾಯಿದ್ದಾರೆ. ಇವರೇ ನಮ್ಮ ಮಗನ ಸ್ನೇಹಿತರು. ಅವರೇ ಸಿನಿಮಾ ಪ್ರೊಡ್ಯೂಸ್ ಮಾಡ್ತಾಯಿದ್ದಾರೆ. ಉಪೇಂದ್ರ ಅಂತ ಅವರೇ ಮಾಡ್ತಾಯಿದ್ದಾರೆ. ಅದಕ್ಕೆಲ್ಲ ನಾನೇ ಮುಂದೆ ನಿಂತು ಎಲ್ಲ ಮಾಡಿಕೊಡ್ತಾಯಿದ್ದೀನಿ. ಈಗ ನಾನು ಕೃಷ್ಣ ನೀ ಬೇಗನೆ ಬರೋ ಯಾವ ರೀತಿ ಪ್ರಿಂಟ್ ಇದೆ, ಯಾವ ರೀತಿ ಸೌಂಡ್ ಎಫೆಕ್ಟ್ ಇದೆ, ಯಾವ ರೀತಿ ಕಲರ್ ಇದೆ, ಅದೇ ರೀತಿ ಉಪೇಂದ್ರನು ಮಾಡಿ ನಾನು ಮಾಡೋಣ ಅಂತ ನಿಶ್ಚಯ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಬರ್ತಾ ಇದೆ. ಕಲರಿಂಗ್ ಆಗಲಿ, ಸೌಂಡಿಂಗ್ ಆಗಲಿ, ಮತ್ತೊಂದಾಗಲಿ ಎಲ್ಲ ಚೆನ್ನಾಗಿದೆ. ಜನನೂ ಬಂದು ನೋಡ್ತಾ ಇದ್ದಾರೆ. ಖಂಡಿತ ಚೆನ್ನಾಗಿ ಹೋಗುತ್ತೆ ಇನ್ನು ಮುಂದೆ. ಹೌದು, ಖಂಡಿತ. ಆ ಒಂದು ಈಗ ಖಂಡಿತ ಚೆನ್ನಾಗಿ ಬರ್ತಾ ಇದೆ. ಭವ್ಯ ಮೇಡಮ್ ಅವರು ಬಂದಿದ್ದರು, ತುಂಬ ಚೆನ್ನಾಗಿ ಬರ್ತಾ ಇದೆ. ಸೊ ಇನ್ನೂ ಒಂದು ಫೋನ್ ಮಾಡಿದ್ದಕ್ಕೆ ನಮ್ಮ ಮೇಲೆ ಒಂದು ವಿಷ್ಣುವರ್ಧನ್ ಅಭಿಮಾನಿಯಿಂದ ಬಂದಿದ್ದಾರೆ. ಚೆನ್ನಾಗಿ ನಡೀತಾ ಇದೆ, ಇನ್ನೂ ಚೆನ್ನಾಗಿ ಓಡುತ್ತೆ. ಇನ್ನು ಇವತ್ತು ಫ್ರೈಡೇ ಆಗಿರೋದ್ರಿಂದ ಖಂಡಿತ ಮುಂದೆ ಉಪೇಂದ್ರ ಅನ್ನೋ ಒಂದು ಫಿಲಿಮು ಡಿಸ್ಕಷನ್ ಆಗಿದೆ. 1-2 ವಾರ ನಂತರ ಒಂದು ಪ್ರೆಸ್ ಮೀಟ್ ಮಾಡಿ ಉಪೇಂದ್ರ ಅವ್ರ ಜೊತೆ ಮಾತಾಡಿ ಪ್ರೆಸ್ ಮೀಟ್ ಮಾಡಿ ಡಿಸ್ಕಷನಲ್ಲಿ ಇದೆ. ಅದು ಆಲ್ಮೋಸ್ಟ್ ಖಂಡಿತ ಅದು ಬರುತ್ತೆ. ಇದಾದ ನಂತರ ಅದರ ಒಂದು ಕೆಲಸನ ಕೈಗೆ ತೊಗೊಳ್ತೀವಿ. ಅದು ಉಪೇಂದ್ರ ಫಿಲಿಮ್ ಬಂದು 25 ವರ್ಷ ಕಂಪ್ಲೀಟ್ ಆಗುತ್ತೆ. 99 ಈ ವರ್ಷಕ್ಕೆ 99 ಅಕ್ಟೋಬರಲ್ಲಿ ರಿಲೀಸ್ ಆಗಿದ್ದು. ಸೊ ಅದನ್ನು ಜುಲೈ ಅಥವಾ ಸೆಪ್ಟೆಂಬರ್ ಉಪೇಂದ್ರ ಅವ್ರ ಬರ್ಡೇಗೆ ಇನ್ನೂ ಡಿಸ್ಕಷನ್ ಆಗಿಲ್ಲ. ಉಪೇಂದ್ರ ಅವ್ರ ಜೊತೆ ಇನ್ನೂ ಡಿಸ್ಕಷನ್ ಆಗಿಲ್ಲ, ಬಟ್ ರೈಟ್ಸ್ ಎಲ್ಲ ಆಗಿದೆ. ಡಿಸ್ಕಷನ್ಗೆ ನೆಕ್ಸ್ಟ್ ವೀಕು ಮತ್ತೊಂದು ಕಲರಿಂಗ್ ಕೆಲಸ ಆಗಲಿ ಮತ್ತೊಂದೆಲ್ಲ ಆಗಲಿ ನಡೆಯುತ್ತೆ. ನೆಕ್ಸ್ಟ್ ವೀಕಿಂದ ಸ್ಟಾರ್ಟ್ ಮಾಡ್ತೀವಿ ಅದನ್ನು. ಸದ್ಯಕ್ಕೆ ಉಪೇಂದ್ರ ಕೈಗೆ ತಗೊಳ್ಳಿ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ.
ನಮಸ್ಕಾರ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.